And the pubertal life ಅಲ್ಲಿ there is a lot of effect on this estrogen on the male breast. See, there is lot of reasons why this male boobs come off. Genetic factors ಇರ್ಬೋದು ಅಥವಾ ಫ್ಯಾಟ್ ಎಕ್ಸಸ್ ಇರ್ಬೋದು. ಮೆಜಾರಿಟಿಲಿ ಈಸ್ಟ್ರೋಜನ್ ಸ್ಟಿಮ್ಯುಲೇಷನ್ ಇನ್ ದ ಪ್ಯೂಬರ್ಟಿ ದಟ್ ಈಸ್ ಅ ಮೇನ್ ರೀಸನ್ ಈ ಮೇಲ್ ಬೂಬ್ಸ್ ಬರಲಿಕ್ಕೆ. ಈಗ ನಾವೇನು ಮಾಡ್ತೀವಿ, ವಿ ಆರ್ ಗೋಯಿಂಗ್ ಅಂಡ್ ಟೇಕಿಂಗ್ ಲಾಟ್ ಆಫ್ ಡಯಟ್ರಿ ಪ್ರಾಡಕ್ಟ್ಸ್ ಆ್ಯಂಡ್ ಲಾಟ್ ಆಫ್ ಮೀಟ್ ಪ್ರಾಡಕ್ಟ್ಸ್. ಸೊ ಈ ಮೀಟ್ ಆ್ಯಂಡ್ ಡಯಟ್ರಿಯಲ್ಲಿ ಅದರ ಕ್ವಾಲಿಟಿನ ಅಥವಾ ಅದರ ಈಲ್ಡ್ನ ಜಾಸ್ತಿ ಮಾಡಲಿಕ್ಕೆ ದರ್ ಆರ್ ಲಾಟ್ ಆಫ್ ಹಾರ್ಮೋನ್ಸ್ ದಟ್ ಆರ್ ಇಂಜೆಕ್ಟೆಡ್, ಎಸ್ಪೆಷಲಿ ಈಸ್ಟ್ರೋಜನ್ಸ್. ಆ ಈಸ್ಟ್ರೋಜನ್ ಯಾವುದೋ ಒಂದು ರೂಪದಲ್ಲಿ ನಮ್ಮ ದೇಹಕ್ಕೆ ಬಂದು ಸೇರ್ಕೊಂಡ್ಬಿಡುತ್ತೆ. ಆ್ಯಂಡ್ ದ ಪ್ಯೂಬರ್ಟಲ್ ಲೈಫಲ್ಲಿ ದೆರ್ ಇಸ್ ಎ ಲಾಟ್ ಆಫ್ ಎಫೆಕ್ಟ್ ಆನ್ ದಿಸ್ ಈಸ್ಟ್ರೋಜನ್ ಆನ್ ದ ಮೇಲ್ ಬ್ರೆಸ್ಟ್. ಈಸ್ಟ್ರೋಜನ್ ಎಫೆಕ್ಟ್ ಇರುವಾಗ ಪ್ಯೂಬರ್ಟಲ್ ಲೈಫಲ್ಲಿ ದ ಗ್ಲ್ಯಾಂಡ್ ವಿಲ್ ಗ್ರೋ. ಆ ಗ್ಲ್ಯಾಂಡ್ ಬೆಳೆದ್ಬಿಟ್ರೆ ಅವರು ಎಷ್ಟೇ ಎಕ್ಸಸೈಸ್ ಮಾಡಲಿ, ಎಷ್ಟೇ ಜಿಮ್ ಮಾಡಲಿ, ತುಂಬ ಜನ ಬಂದು ಕೇಳ್ತಾರೆ, ನಾನು ಚೆನ್ನಾಗಿ ಜಿಮ್ ಮಾಡ್ತೀನಿ ಸರ್, ಐ ವಿಲ್ ರನ್, ಐ ವಿಲ್ ಪ್ಲೇ ಫುಟ್ಬಾಲ್, ನನ್ನ ಚೆಸ್ಟ್ ಕಡಿಮೆ ಆಗುತ್ತಾ, ಏನಾದರೂ ಎಕ್ಸಸೈಸ್ ಇದ್ದರೆ ಅಂತೇಳಿ. ನೋ, ಸಿ ಅನ್ಫಾರ್ಚುನೇಟ್ಲಿ ಈ ಮೇಲ್ ಬ್ರೆಸ್ಟ್ cannot be treated with any kind of exercise or any kind of medicine.